ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಶಿವಸಂದ್ರ ಕಾಲೋನಿಯ ಈ ಒಂದು ಭಾಗದಲ್ಲಿ ಈ ಜನನಿಬಿಡಾದಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಸಾರ್ವಜನಿಕವಾಗಿ ಓಡಾಡ್ತಕ್ಕಂಥ ಜಾಗದಲ್ಲಿ ಶೌಚಾಲಯ ಒಂದು ಅತ್ಯುತ್ತಮವಾದ ಅಗತ್ಯವಾಗಿರುವುದರಿಂದ, ಮತ್ತೆ ಎರಡನೇದಾಗಿ ಆಸ್ಪತ್ರೆ, ಈ ಭಾಗದಲ್ಲಿ ಆಸ್ಪತ್ರೆ ಅತಿ ದೊಡ್ಡದಾಗಿ ಆಗಬೇಕಾಗಿದೆ. ಜಾಗ ಇದೆ, ಅದಕ್ಕಾಗಿನೇ ಸಫಿಷಿಯಂಟ್ ಆಗಿರ್ತಕ್ಕಂಥ ಜಾಗ. ಆ ಒಂದು ಜಾಗದಲ್ಲಿ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆಯನ್ನು ನಿರ್ಮಿಸಿ ಈ ಭಾಗದ ಜನಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಮತ್ತೆ ಇನ್ನೊಂದು, ಇಲ್ಲಿ ವಾಟರ್ ಫಿಲ್ಟರ್ ಆಗಿ ಸುಮಾರು ದಿನಗಳಿಂದ ಅದು ನೆನೆಗುದಿಗೆ ಒಂದು ವರ್ಷನೇ ಮೇಲೆ ಆಗಿದೆ. ಆ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ಒಂದು ಕಾರ್ಯ ನೆನೆಗುದಿಗೆ ಅರ್ಧಂಬರ್ಧ ಆಗಿ ಅದು ಮತ್ತೆ ಮೋಟರ್ಗಳೆಲ್ಲ ಅದರಲ್ಲಿ ಕಳಪನೆ ಎಲ್ಲ ಮಾಡಿದ್ದಾರಂತೆ. ಸೊ ಈ ಒಂದು ಕಾರ್ಯಕ್ರಮ ದೊಡ್ಡದಾಗಬೇಕು. ಆಮೇಲೆ ಈ ಒಂದು ಹೈವೇ ಇರೋದ್ರಿಂದ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಏನೋ ಅಂಶ ಅಂತ ಇದೆಯಲ್ಲ, ಅದು ಆಗ್ಬೇಕು. ಫಸ್ಟ್ ಸ್ಟಾಪ್ ಅಲ್ಲಿ 2 ಭಾಗದಲ್ಲಿ ನಮಗೆ ಅಂಶ ಆಗ್ಬೇಕಾಗುತ್ತೆ. ಸರ್ಕಾರಿ ಶಾಲೆ ಇದೆ, ಮತ್ತೆ ಸರ್ಕಾರಿ ಶಾಲೆ 2 ಇಲ್ಲೇ ಒಂದೇ ಕಡೆ ಇರೋದು. ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಅತಿ ತುರ್ತಾಗಿ ಅಂಶ ಆಗ್ಬೇಕು ಒಂದು. ಮತ್ತೆ ಅತಿ ಮುಖ್ಯವಾಗಿ ಆ ಒಂದು ಶೌಚಾಲಯದ ವ್ಯವಸ್ಥೆ ಅತಿ ತುರ್ತಾಗಿ ಆಗ್ಬೇಕಾಗುತ್ತೆ. ವಿಡಿಯೋ ಮಾಡ್ತಾ ಇದೀವಿ. ಶೌಚಾಲಯ ಆಗಿ ಈ ಒಂದು ಭಾಗದಲ್ಲಿ ಏನು ಬರ್ತಕ್ಕಂಥ ಎಲ್ಲಾ ಜನಗಳು ಈ ಒಂದು ಭಾಗದಲ್ಲಿ ಅನುಕೂಲವಾಗುತ್ತೆ. ಹಾಗಾಗಿ ಅತಿ ತುರ್ತಾಗಿ ಶೌಚಾಲಯ ಮತ್ತೆ ಆಸ್ಪತ್ರೆ, ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿ ಈ ಒಂದು ಯುವಕರ ಒಂದು ಮನವಿಯಂತೆ ಆಟದ ಮೈದಾನವನ್ನು ಸಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ಕಿರಣ್ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಅದನ್ನ ಅವರ ಒಂದು ಏನು ನಾಯಕರಿದ್ದಾರೆಲ್ಲ ನಮ್ಮ ಈ ಭಾಗದ MLA ಮತ್ತು ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಕಡೆಯಿಂದ ಆ ಒಂದು ಮನವಿಯನ್ನ ಕೊಟ್ಟು ಅವರ ಕಡೆಯಿಂದ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾ ಒಂದು ಧನ್ಯವಾದಗಳನ್ನ ಅವರಿಗೆ ಸಮರ್ಪಿಸ್ತೀವಿ.